ಇಟ್ಕೋ, ಕಿತ್ಕೊಡ್ತೀನಿ. ನೀನು ಇಟ್ಕೋ, ಇದನ್ನೆಲ್ಲ ಇಟ್ಬಿಟ್ಟು. ಸ್ವಲ್ಪ ಹಣ್ಣಾಗಿದೆ. ಗಿಡಗಳಿಗೂ ಹಾಕ್ತಾರಲ್ಲ, ಹಾಕ್ಬೋದಲ್ಲ ಅಭಿ? ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ಪಾವನ ಆರ್ ವಿಜಯ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ವಿಡಿಯೋನ ಪೋಸ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಆಗ ಈಸಿಯಾಗಿ ವಿಡಿಯೋನ ನೋಡ್ಬೋದು. ಬನ್ನಿ, ಹಾಗಿದ್ರೆ ತಡ ಮಾಡದೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ಬೆಳಗ್ಗೆ 5:45 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನನ್ನ ತಮ್ಮ ತೋಟದ ಹತ್ರ ಹಾಲು ಕರ್ಕೊಂಡು ಹೋಗೋದಕ್ಕೆ ಅಂತೇಳಿ ಬಂದ. ಅವನ ಜೊತೆಲಿ ನಾನು ಕೂಡ ಬಂದು ಇಬ್ಬರು ಬಂದ್ವಿ. ನಾನು ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ಹೆಲ್ಪ್ ಮಾಡೋಣ ಇವತ್ತಾದರೂ ಅಂತೇಳಿ ಹೊಲ್ದ ಹತ್ರ ಬಂದಿದ್ದೇನೆ ಅವನ ಜೊತೆ. ಈಗ ನನ್ನ ತಮ್ಮ ಹಸುಗಳನ್ನೆಲ್ಲ ಆಚೆ ಇಟ್ಕೊಬಂದು ನೀರು ಕುಡಿಸಿ ಹಸು ಕಟ್ಟಾಕೋ ಜಾಗಕ್ಕೆಲ್ಲ ಹಸುಗಳನ್ನೆಲ್ಲ ಕಟ್ಟಾಕ್ತಾ ಇದ್ದಾನೆ. ನಾನು ಈಗ ಸ್ವಲ್ಪ ವಿಡಿಯೋ ಮಾಡಿಕೊಂಡು ನೆಕ್ಸ್ಟು ಅವನಿಗೆ ಹೆಲ್ಪ್ ಮಾಡ್ತೇನೆ. ಬೆಳಗ್ಗೆನೇ ನೋಡಿ ನವಿಲುಗಳ ಸೌಂಡು ಎಷ್ಟು ಜೋರಾಗಿ ಕೇಳಿಸ್ತಾ ಇದೆ. ಆಗ ನವಿಲುಗಳನ್ನ ನಾವು ಬುಕ್ಸ್ಗಳಲ್ಲಿ ಅಥವಾ ಈ ಥರ ಪಿಕ್ಚರ್ಸಲ್ಲಿ ಮೊಬೈಲು ಈ ಥರದ್ರಲ್ಲಿ ನೋಡ್ತಾ ಇದ್ವಿ. ಬಟ್ ಈಗ ಮಾರ್ನಿಂಗ್ ಟೈಮು ಈ ರೀತಿ ಹೊಲದ ಕಡೆ ತೋಟದ ಸೈಡ್ ಏನೋ ಬಂದ್ವಿ ಅಂತಂದರೆ ನಾವು ಡೈರೆಕ್ಟಾಗಿ ನವಿಲುಗಳ ಗುಂಪುಗಳನ್ನ ಹಾಗೆ ನವಿಲನ್ನ ನೋಡ್ಬೋದು. ಹಾಗೆ ನಮ್ಮ ತೋಟದ ಹತ್ರನೂ ಅಷ್ಟೇ ಎಷ್ಟೊಂದು ನವಿಲುಗಳಿದ್ದಾವೆ. ನಾನು ನವಿಲುಗಳನ್ನ ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ಹೋದೆ. ಬಟ್ ಅವು ಹತ್ರ ಹೋಗಿದ್ದೀವಿ ಅಂತ ಗೊತ್ತಾದರೆ ಸಾಕು ಓಡೋಗ್ತಾ ಇತ್ತು. ತೊಳೆಯಲ್ವಾ? ಸಗಣಿ ಎಲ್ಲ ಆಗಿದೆ. ಎಲ್ಲಿ ಕೂದಿದ್ದಾವೆ ನವಿಲು? ಸೌಂಡ್ ಮಾತ್ರ ಮಾಡ್ತಾ ಇದ್ದಾವೆ. ಮಾಡಿ ಮೇಲೆ ಇರ್ತಾವ? ನೋಡ್ಕೊಂಡು ಬರ್ತೀನಿ ಮತ್ತೆ ಹೋಗಿ. ನವಿಲುಗಳು ಸೌಂಡ್ ಮಾಡ್ತಾ ಇದ್ವು. ಏನು ಅಂತಂದರೆ ಹತ್ರದಲ್ಲೇ ಎಲ್ಲೋ ಇದೆ ಆ ಥರ ಸೌಂಡ್ ಮಾಡ್ತಾ ಇದ್ವು. ಹಾಗಾಗಿ ನಾನು ಮಾಡಿ ಮೇಲೆ ಇದ್ದಾವೆ ಅಂತ ಹೇಳಿ ಹೋಗ್ತಾ ಇದ್ದೇನೆ ನೋಡ್ಕೊಂಬರೋದಕ್ಕೆ. ಹಾಗೆ ನೋಡಿ, ಒಂದು ಬೆಕ್ಕು ಕೂಡ ಸಾಕೊಂಡಿದ್ದಾರೆ ಇಲ್ಲಿ ನಮ್ಮಮ್ಮ ಅವರು. ಇದಂತೂ ಬೆಕ್ಕು, ಅದೆಷ್ಟನೇ ಬೆಕ್ಕಾಗಿದೆ ಸಾಕಿರೋದು ಗೊತ್ತಿಲ್ಲ. ಬೆಕ್ಕು ಸಾಕ್ತಾರೆ, ಸ್ವಲ್ಪ ದಿನ ಮಾತ್ರ ಇರುತ್ತೆ, ಅದು ಎಲ್ಲೋಗುತ್ತೆ ಅಂತಲೇ ಗೊತ್ತಾಗಲ್ಲ, ಹಂಗೆ ಕಾಣೆ ಆಗೋಗುತ್ತೆ. ಮತ್ತು ಹೊಸ ಮರಿ ತಗೊಬಂದು ಸಾಕೊತಾರೆ. ಇಲ್ಲ ಬಿ ಮಾಡಿ ಮೇಲೆ ನವಿಲುಗಳು ಇರುತ್ತೆ ಅಂತೇಳಿ ಬಂದೆ, ಆದರೆ ಒಂದು ಕೂಡ ಇರಲಿಲ್ಲ. ಬಟ್ ಸೌಂಡ್ ಮಾತ್ರ ಕೇಳಿಸ್ತಾನೆ ಇತ್ತು. ಕಣ್ಣಲ್ಲಿ ನೋಡಲ್ಲ, ಗಲೀಜಾಗಿ ಬಂದಿದೆ, ಅದಕ್ಕೆ ಹೀಟ್ ಆಗೈತೆ. ಈ ಥರ ಇದ್ರೆ ಜರ್ಸಿ ಅಲ್ಲ? ಮತ್ತೆ ಯಾಕೆ ಇದನ್ನ ಮಾರಕ್ದಂಗೆ ಹಾಗೆ ಇಟ್ಟಿದ್ದೀರಾ? ಈ ಥರ ಕರು ಆದರೆ ಮಾರಾಕ್ತಿರಲ್ಲ. ಇನ್ನೂ ಅಲ್ಲಲ್ಲಿ ಇದೆಯಲ್ಲ ಅದಕ್ಕೆ. ಇನ್ನೂ ವಯಸ್ಸಾಗಿಲ್ವಲ್ಲ ಅದಕ್ಕೆ. ಅಲ್ಲಲ್ಲಿದೆ ಅಂದರೆ ವಯಸ್ಸಾಗಿಲ್ಲ ಅಂತನಾ? ಸರಿ. ಎಷ್ಟಲ್ಲ ಇದಕ್ಕೆ? ಇದು ಈಗ 4 ಅಲ್ಲಲ್ಲಿದೆ. ನೋಡಿ ಫ್ರೆಂಡ್ಸ್, ನಾನು ಕುಡಿಸಿದ್ರೆ ನೀರು ಕುಡಿತಾ ಇಲ್ಲ ಇದು ಹಸು. ಮತ್ತು ನನ್ನ ತಮ್ಮ ಬಂದು ಹಿಡ್ಕೊಂಡು ಕುಡಿಸ್ತಾ ಇದ್ದಾನೆ. ಈಗ ಕುಡಿತಾ ಇದೆ ನೋಡಿ. ಓನರ್ ಮಾತು ಎಷ್ಟು ಚೆನ್ನಾಗಿ ಕೇಳುತ್ತೆ. ಮುಖ ಪ್ರಾಣಿಗಳು ಹೇಳ್ಕೊಟ್ಟಿದ್ಯಾ ಕುಡಿಬೇಡ ಅಂತ? ಏನಿಲ್ಲ. ಹಾಗೆ ನೆಕ್ಸ್ಟು ಹಾಲು ಕರಿಯ ಕ್ಯಾನ್ನ ತೊಳ್ಕೊಡು ಅಂತ ಕೇಳಿದೆ ನನ್ನ ತಮ್ಮ. ಅದಕ್ಕೆ ತೊಳ್ಕೊಡ್ತಾ ಇದ್ದೀನಿ. ಬಂದಿರೋದೇ ಅಪರೂಪ ಅಲ್ವಾ, ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಸೋಪಿನ ಪುಡಿ ಎಲ್ಲಿದೆಯಾ?
ತರ್ಬೇಕಾ ಕ್ಯಾನಲ್ಲಿ? ಅಭಿ ನೀರ್ ತರ್ಬೇಕಾ? ಕ್ಯಾನ್ ತೊಳೆದಿದ್ದಾಯಿತು. ಸ್ವಲ್ಪ ನೀರು ಕೂಡ ತಗೊಬಂದಿದ್ದೀನಿ, ಹಾಲು ಕರಿಯೋದಕ್ಕೆ ಬೇಕಾಗುತ್ತೆ ಅಂತ. ಫ್ರೆಂಡ್ಸ್, ಹಾಗೆ ಇಲ್ಲಿ ನಾನು ತೋರಿಸ್ತಾ ಇರೋ ಗಿಡ ಏನು ಗಿಡ ಅಂತೇಳಿ ಎಲ್ಲರಿಗೂ ಗೊತ್ತಿರುತ್ತೆ ಕಾಮನ್ನಾಗಿ. ಹಾಗೆ ನಾನು ಕೂಡ ಒಂದ್ಸಲ ಹೇಳ್ತೀನಿ. ಈ ಗಿಡದ ಹೆಸರು ಮಳ್ಳೆಕಾಳು ಸೊಪ್ಪಿನ ಗಿಡ ಅಂತ ಹೇಳಿ ಹೇಳ್ತಾರೆ. ಏನಾದರೂ ಕೆನ್ನೆ ಊದ್ಕೊಳ್ಳುತ್ತಲ್ಲ, ಅದೇನೋ ಏನು ಕಾಯಿಲೆ ಅಂತೇಳಿ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ, ಅದಕ್ಕೆ ಈ ಸೊಪ್ಪನ್ನ ಹಚ್ಚುತ್ತಾರೆ. ಆಗ ಕೆನ್ನೆ ಊದ್ಕೊಂಡಿರೋದೆಲ್ಲ ಕಡಿಮೆ ಆಗುತ್ತೆ. ಯಾವಾಗ ಬಂದ್ರಿ ನೀವು? ಅಲ್ಲ, ಹೊಲ್ದತ್ರ ಯಾವಾಗ ಬಂದ್ರಿ? ನನ್ನ ತಮ್ಮ ಕಸ ಎತ್ತಾಕ್ತಾ ಇದ್ದಾನೆ. ಲೈಟ್ ಹಾಕಿದ್ದಾನೆ, ಇನ್ನು ಬೆಳಕು ಸ್ವಲ್ಪ ಆಗಿಲ್ಲ, ಹಾಗಾಗಿ ಸ್ವಲ್ಪ ಕತ್ಲಿದೆ, ಹಾಗಾಗಿ ಲೈಟ್ ಹಾಕ್ಕೊಂಡಿದ್ದೇನೆ. ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅವನಿಗೆ. ಈಗ ನೋಡಿ, ಗಂಜಲ ಕೂಡ ವೇಸ್ಟ್ ಮಾಡ್ತಾ ಇಲ್ಲ. ಇಲ್ಲಿ ಶೆಡ್ಡಲ್ಲಿ ಹಸು ಕಟ್ಟಾಕಿದ್ರೆ ಗಂಜಲ ಬರೋದಕ್ಕೆ ಇಲ್ಲಿಂದ ಒಂದು ಪೈಪ್ ಹಾಕಿದ್ದಾರೆ. ಇಲ್ಲಿ ಒಂದು ಟಬ್ ಇಟ್ಟಿದ್ದಾರೆ, ಅದಕ್ಕೆ ಬಂದು ಬೀಳುತ್ತೆ ಗಂಜಲ. ಇವಾಗ ಅದನ್ನು ತಗೊಂಡೋಗಿ ತಿಪ್ಪೆಗೆ ಹಾಕ್ತಾರಂತೆ. ಗಿಡಗಳಿಗೂ ಹಾಕ್ತಾರಲ್ಲ, ಹಾಕ್ಬೋದಲ್ಲ ಅಭಿ? ಗಿಡಗಳಿಗೂ ಹಾಕೋದು, ಡೈರೆಕ್ಟ್ ಹಾಕೋದ್ರಿಂದ ಗಿಡಗಳೆಲ್ಲ ಬೆಂದೋಗುತ್ತೆ. ನೀರು ಮಿಕ್ಸ್ ಮಾಡಾಕಂತೀರಾ ಅಥವಾ ಮಣ್ಣೇನು ಮಿಕ್ಸ್ ಮಾಡಾಕ್ತೀರಾ ಗಿಡಗಳಿಗೆ ಹಾಕಿದ್ರೆ? ತಿಪ್ಪೆಗೆ ಹಾಕೋದ್ರಿಂದ ಗೊಬ್ಬರ ಇರುತ್ತಲ್ಲ, ಅದನ್ನು ರಿಚ್ ಆಗುತ್ತೆ. ಹೌದಾ? ಇದು ಮಳ್ಳೆ ಹೂವಿನ ಗಿಡ. ಇದು ಯಾಕೋ ನೀಟಾಗಿ ಹೂವನ್ನೇ ಬಿಡ್ತಾ ಇಲ್ಲ. ಹಾಗಾಗಿ ನಮ್ಮಮ್ಮ ಬಳ್ಳಿ ಎಲ್ಲ ಕಟ್ ಮಾಡಿ, ಯಾರೋ ಹೇಳಿದ್ರಂತೆ ಬೆಂಕಿ ಹಿಡಿಯೋದಕ್ಕೆ, ಆಮೇಲೆ ನೀಟಾಗಿ ಎಲ್ಲ ಚೆನ್ನಾಗಿ ಚಿಗುರುತ್ತೆ ಅಂತ, ಅದನ್ನು ಎಲ್ಲ ಮಾಡಿದ್ದಾರೆ. ಬೆಂಕಿ ಇಟ್ಟ ನಂತರ ಗಿಡ ಇಷ್ಟು ಬಂದಿದೆ, ಆದರೂ ಹೂವು ಬಿಟ್ಟಿಲ್ಲ. ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟೇ, ಸ್ವಲ್ಪ ಸ್ವಲ್ಪ ಬಿಟ್ಟಿದೆ, ಜಾಸ್ತಿ ಬಿಡ್ತಾ ಇಲ್ಲ. ನೀರು ಬಿಟ್ಟಿದ್ದಾರೆ. ಬೆಳಗ್ಗೆನೇ ಕರೆಂಟ್ ಇರುತ್ತಂತೆ, ಎಲ್ಲ ಟೈಮು ಇರೋದಿಲ್ಲ, ಶಿಫ್ಟಿಂಗ್ ಇರುತ್ತಂತೆ ಕರೆಂಟ್ ಕೂಡ. ಈಗ ಬೆಳಗ್ಗೆ ಕರೆಂಟ್ ಇದೆಯಂತೆ, ನೀರು ಬಿಟ್ಟಿದ್ದಾರೆ, ನೀರು ಹೋಗ್ತಾ ಇದ್ದಾವೆ. ಈ ರೀತಿ ಕಾಲುವೆ ಮಾಡಿದ್ದಾರೆ ನೀರು ಹೋಗೋದಕ್ಕೆ. ಫ್ರೆಂಡ್ಸ್, ಇದೇನು ಬೀಜ ಅಂತ ಗೊತ್ತಾ ನಿಮಗೆ? ಸಂಪಿಗೆ ಬೀಜ. ನೋಡಿ ಎಷ್ಟು ಚೆನ್ನಾಗಿದೆ. ಸಂಪಿಗೆ ಮರನ ಕಟ್ ಮಾಡಿದ್ದಾರೆ. ನಮ್ಮಮ್ಮ ಏನು ಮಾಡಿದ್ದಾರೆ ಅಂದರೆ, ಸ್ವಲ್ಪ ಸಗಣಿ ಇಟ್ಟು ಮತ್ತು ಇದೊಂದು ಬಟ್ಟೆನ ಕಟ್ಟಿದ್ದಾರೆ. ಅಂದರೆ ಮತ್ತೆ ಚಿಗುರುತ್ತೆ ಅಂತ ಹೇಳಿ ಕಟ್ಟಿದ್ದಾರೆ. ಇದು ಸುಮ್ಮನೆ ಮೇಲೆ ಜಾಸ್ತಿ ಹೈಟಾಗಿ ಬೆಳೆದು ಹೂವು ಬಿಡ್ತಾಯಿತ್ತು. ಅದೇನು ಯೂಸ್ ಆಗ್ತಾ ಇರಲಿಲ್ಲ, ನಾವು ಹೂವು ಏನು ಕಿತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಕಟ್ ಮಾಡಿಸಿ ಮತ್ತು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸಗಣಿ ಇಟ್ಟಿದ್ದಾರೆ ಚಿಗುರಲಿ ಅಂತ. ನೋಡಿ, ಇದು ಕಟ್ ಮಾಡ್ಬೇಕಾದ್ರೆ ಒಂದು ಅಡಿಕೆ ಗಿಡ ಕೂಡ ಮುರಿದಾಕಿದ್ದಾರೆ. ಇದರಲ್ಲಿ ಬಿಟ್ಟಿಲ್ವಾ ನೀರು? ಇದರಲ್ಲಿ ಬಿಟ್ಟಿಲ್ವಾ ನೀರು? ಬಾಳೆಹಣ್ಣು ಇಲ್ಲ, ಮತ್ತು ಅದ್ರದ್ದು ಹಣ್ಣಾಗಿದೆ. ಸ್ವಲ್ಪ ಹಣ್ಣಾಗಿದೆ, ಸ್ವಲ್ಪ ಹಣ್ಣಾಗಿಲ್ಲ. ಯಾಕೆ ಈ ರೀತಿ ಕಟ್ ಮಾಡಿ ಇಟ್ಟಿದ್ದೀರಾ? ಇದೇನಿದು? ಏನೋ ತಿಂದುಬಿಟ್ಟಿದೆ. ಇಲಿ ತಿಂದಿರೋದಾ ಇದು? ತಗೊಂಡೋಗಿ ಆ ಮನೆಗೆ ಇಡಬೇಕಾಗಿತ್ತು, ಇಲ್ಲ ಮನೆಗೆ ತರಬೇಕಾಗಿತ್ತು. ತಿಂದು ನೋಡಿ, ವೇಸ್ಟ್ ಮಾಡಿ. ವೇಸ್ಟ್ ಅಂತ ಏನಿಲ್ಲ, ಇದು ಒಂದು ಜೀವಿನೇ ಅಲ್ವಾ, ತಿನ್ನಲಿ.
ಪಾರಿಜಾತ ಹೂವು. ಇದ್ರ ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದು ಹೂವು ಈ ಥರ ಇದ್ದರೆ ಇದು ತೊಟ್ಟು ಈ ರೀತಿ ಇದೆ. ತಗೋ ಇದನ್ನ ಅಲ್ಲಿ ತಾತಾಜಿಯವ್ರಿಗೆಲ್ಲ ಒಂದೊಂದು ಇಡೋಗೋಗಿ ಇಟ್ಕೊ, ಕಿತ್ಕೊಡ್ತೀನಿ. ನೀನು ಇಟ್ಕೊ, ಇದನ್ನೆಲ್ಲ ಇಟ್ಬಿಟ್ಟು ಬಾ ಹೋಗು. ಎಲ್ಲದಕ್ಕೂ ಒಂದೊಂದು ಇಡು. ನಾನು ಬೆಳಗ್ಗೆ ಬೇಗನೆ ತೋಟದ ಹತ್ರ ಬಂದೆ. ಆಗ ವಸಿಷ್ಠ ಇನ್ನೂ ಮಲಗಿದ್ದಾನಲ್ಲ, ಅವನೇನು ಕರ್ಕೊಂಡೋಗೋದು ಬೇಡ ಅಂತ ಮನೆಯಲ್ಲೇ ಬಿಟ್ಟು ಬಂದಿದ್ದೆ. ನೆಕ್ಸ್ಟ್ ನಾನು ಹೋಗಿ ತೋಟದ ಹತ್ರ ಒಂದು ಸ್ವಲ್ಪ ಹೊತ್ತಾಗಿದೆ, ಮತ್ತೆ ಅಳ್ಕೊಂಡು ಎದ್ದಿದ್ದಂತೆ ಮನೆಯಲ್ಲಿ. ಆಗ ನಮ್ಮಪ್ಪ ಕರ್ಕೊಂಡು ಬಂದಿದ್ದಾರೆ ತೋಟದ ಹತ್ರ. ಹಾಗೆ ಇಲ್ಲಿ ಸ್ವಲ್ಪ ದಾಸವಾಳದ ಹೂವಿನ ಗಿಡಗಳು ಹಾಕ್ಕೊಂಡಿದ್ರು. ಈಗ ದಾಸವಾಳದ ಹೂವೆಲ್ಲ ಕಿತ್ಕೊಡ್ತಾ ಇದ್ದೇನೆ. ಅಲ್ಲಿ ನಮ್ಮ ತಾತ ಅಜ್ಜಿ ಸಮಾಧಿ ಇದೆ, ಅದಕ್ಕೆಲ್ಲ ಇಡೋಣ ಅಂತೇಳಿ ದಾಸವಾಳದ ಹೂಗಳನ್ನೆಲ್ಲ ಕಿತ್ಕೊಳ್ತಾ ಇದ್ದೇನೆ. ತಗೋ ಬಾ. ಖಾಲಿ ಆಯ್ತಾ? ಬಡ ಅಂತ ಬರ್ತೀಯಾ? ತಗೋ ಇಡೋಗು. ಎಲ್ಲದಕ್ಕೂ ಒಂದೊಂದು ಇಡು ಆಯ್ತಾ? ಇಲ್ಲಿ ಒಬ್ರು ತಾತ ಇದ್ದಾರೆ ನೋಡು, ಇಡು. ಇಲ್ಲಿ ತಾತಂಗಿಡು. ರೈಟ್ ಹ್ಯಾಂಡಲ್ಲಿ ಇಡಬೇಕು. ಇಟ್ಬಿಡು ಅದನ್ನು ತಾತಂಗೇನೆ. ನಮಸ್ತೆ ಮಾಡು, ನಮಸ್ತೆ ಮಾಡು ತಾತಂಗೆ. ಬಾಯಿಲಿ ಮಾಡು, ಬಾಯಿಲಿ. ಜಾಸ್ತಿ ಅಜ್ಜಿ ತಾತ ಪಚಂಡವ್ರಾ? ಜಾಸ್ತಿ ಅಜ್ಜಿ ತಾತ ಪಚಂಡಿದಾರ ಇಲ್ಲಿ? ಅದು ಅಜ್ಜಿ, ಇದು ತಾತ, ಅದು ಅಜ್ಜಿ. ನಮಸ್ತೆ ಮಾಡು. ಚಾಮಿ ಅವರೆಲ್ಲ ನಮಸ್ತೆ ಮಾಡು. ಮಾಡಬೇಕು ಮಾಡಮ್ಮ. ನೋಡು ಹೇಗೆ ಕುಗ್ತಾ ಇದಾವಲ್ವಾ. ಏನಪ್ಪ? 1 2 3 ಇಟ್ಟ ಹೂವಾ? ಜಾಸ್ತಿ ಇದೆಯಾ? ಜಾಸ್ತಿ ಇದೆಯಾ? ಏನದು? ಇದೇನಿದು? ಏನಣ್ಣು? ಮೂಸಂಬಿ ಅಲ್ಲಮ್ಮ, ಅದು ಸೀತಾಫಲ. ಸೀತಾಫಲಮ್ಮ, ಸೀತಾಫಲ ಹೇಳು. ಸೀತಾಫಲ ಅನ್ನೋ ಜೋರಾಗಿ ಹೇಳು. ನೀಟಾಗಿ ಹೇಳಲೇ ಇಲ್ಲ. ಸೀತಾಫಲ ಹೇಳು. ಬಾ ಮನೆಗೆ ಹೋಗೋಣ, ಬಾ ಮನೆಗೆ ಹೋಗೋಣ, ಬಾ ಹೋಗೋಣ ಮನೆಗೆ. ತೋಟದಿಂದ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ಅಮ್ಮ ಕಾಫಿ ಮಾಡ್ತಾ ಇದ್ದಾರೆ. ನನಗಂತೂ ಇಲ್ಲಿಗೆ ಬಂದೆ ಅಂತಂದರೆ ಫುಲ್ಲು ರೆಸ್ಟ್ ಅಂತಲೇ ಹೇಳ್ಬೋದು. ಏನು ಕೆಲಸ ಅಷ್ಟೊಂದಿರಲ್ಲ. ಟೈಮ್ ಟು ಅಡುಗೆ ಮಾಡಿಕೊಡ್ತಾರೆ, ತಿಂಡಿ ಮಾಡಿಕೊಡ್ತಾರೆ, ಹಾಗೆ ಕಾಫಿ ಟೈಮ್ ಕಾಫಿ, ಈ ರೀತಿ ಏನೋ ಒಂಥರ ಫ್ರೀಯಾಗಿ ಇರ್ಬೋದು ಅಮ್ಮ ಮನೆಗೆ ಬಂದರೆ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅನಿಸುತ್ತೆ. ಅಮ್ಮ ಮನೆ ಅಂತಂದರೆ ರೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಅಮ್ಮ ಮಾರ್ನಿಂಗ್ ಟಿಫನ್ಗೆ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಇಡ್ಲಿ ಮತ್ತು ಚಟ್ನಿ ಮಾಡ್ತಾಯಿದ್ದಾರೆ. ನಾನು ಇಲ್ಲಿ ಕಾಫಿ ಕುಡಿದು ನೆಕ್ಸ್ಟು ತೆಂಗಿನಕಾಯಿದು ಈ ರೀತಿ ನಾರು ಇತ್ತು, ಆ ನಾರನ್ನೆಲ್ಲ ಬಿಡಿಸ್ಕೊಡ್ತಾ ಇದ್ದೇನೆ. ಚಟ್ನಿಗೆ ಬೇಕಲ್ವ, ಹಾಗಾಗಿ ತೆಂಗಿನಕಾಯಿ ನಾರೆಲ್ಲ ಬಿಡಿಸ್ತಾ ಇದ್ದೇನೆ ಕೂತ್ಕೊಂಡು. ಕಾಫಿ ಕುಡಿದಿರೋದಾದಮೇಲೆ ಇನ್ನೇನು ಮಾಡೋವಂಥ ಕೆಲಸ ಇನ್ನೇನು ಇರಲಿಲ್ಲ. ಹಾಗಾಗಿ ಕೂತ್ಕೊಂಡು ಇನ್ನೇನು ಮಾಡೋದು, ಸುಮ್ಮನೆ ಯಾಕೆ ಟೈಮ್ ಪಾಸ್ ಮಾಡೋದು ಅಂತೇಳಿ ಅಮ್ಮಂಗೆ ಅಲ್ಪ ಸ್ವಲ್ಪನಾದರೂ ಹೆಲ್ಪ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೇನೆ. ತೆಂಗಿನಕಾಯಿ ಮೊಟ್ಟೆ ಸಮೇತ ಏನು ಮನೆಗೆ ತರೋದಿಲ್ಲ ತೆಂಗಿನಕಾಯಿಗಳನ್ನ. ಈ ರೀತಿ ಸ್ವಲ್ಪ ನಾರು ಬಿಡಿಸಿ ತೆಂಗಿನಕಾಯಿನ ತೊಗೊಬಂದು ಮನೆಯಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾರೆ. ಈ ರೀತಿ ಫುಲ್ ನಾರು ತೆಗೆದ್ರೂ ಕೂಡ ತೆಂಗಿನಕಾಯಿ ಬೇಗ ಒಡೆದೋಗುತ್ತೆ, ಅಂದರೆ ಬೇಗ ಸೀಳ್ಬಿಡುತ್ತೆ. ಹಾಗಾಗಿ ಅಮ್ಮ ಏನು ಮಾಡ್ತಾರೆ ಅಂತಂದರೆ ತೆಂಗಿನಕಾಯಲ್ಲಿ ಸ್ವಲ್ಪ ನಾರಿರೋ ಥರನೇ ಸುಲಿಸಿಟ್ಕೊಂಡು ಮನೆಗೆ ತೊಗೊಬಂದು ಸ್ಟೋರ್ ಮಾಡಿ ಇಟ್ಕೊತಾರೆ. ಯಾವಾಗಾದರೂ ಅಡುಗೆಗೆ ಬೇಕು ಅಂತಂದರೆ ಈ ರೀತಿ ನಾರುಗಳನ್ನೆಲ್ಲ ತೆಗೆದುಬಿಟ್ಟು ತೆಂಗಿನಕಾಯಿನ ತುರಿದು ಹಾಕ್ಕೊತಾರೆ. ಹಾಗೆ ಇಲ್ಲಿ ಚಟ್ನಿ ಮಾಡೋದಕ್ಕೆ ತೆಂಗಿನಕಾಯಿ ತುರಿಬೇಕಿತ್ತಲ್ಲ, ಹಾಗಾಗಿ ನಾನು ತೆಂಗಿನಕಾಯಿನ ತುರ್ಕೊಡ್ತಾ ಇದ್ದೇನೆ. ವಸಿಷ್ಠ, ಬಾಯ್ಲಿ ಗ್ಲಾಸ್ ಕೊಡು, ಬಾಯ್ಲಿ ಲೋಟ ಕೊಡು, ಜೀಜಿಕಾಯಿ ಕೊಡ್ತೀನಿ. ಲೋಟ ಎತ್ಕೊ ಹೋಗೊಂದು, ತಗೋಬಾ ಲೋಟ. ಅದೇ ಎತ್ಕೋಬಾ. ಇಲ್ಲ ಸಿಕ್ತು. ಅಯ್ಯೋ, ನನ್ನ ಲೋಟ ಕೇಳಿದ್ರೆ ಏನು ತಗೊಬಂದೆ ನೀನು? ನಿಧಾನ. ಕೈ ದೂರ ಇಕ್ಕು. ಇಲ್ಲೇ ನೀರೇ ಇಲ್ಲ ಅದ್ರಾಗೆ, ಸ್ವಲ್ಪ ಬಲ್ತಿರೋ ಕಾಯಲ್ಲಿ ನೆಕ್ಸ್ಟ್ ಇರುತ್ತೆ. ತಗೋ, ಗ್ಲಾಸ್
ಗ್ಲಾಸ್ ಹಾಕೊಂಡು ಕುಡಿ ಹೋಗು, ಚಿಕ್ಕದ್ ಲೋಟ ತಗೋಗು. ಏನಿದ್ ನಿಂದು? ಅದನ್ನೇ ಎತ್ಕೊಂತಾನೆ. ಏನಮ್ಮ 2 ತುರಿಬೇಕು? 2 ಒಪ್ಪುನು 1 ಒಪ್ಪು ಸಾಕ? ಇಲ್ಲ ತುರಿ 1.5 ತುರಿ 1.5. ಯಾವ್ದು? ಅದ್ ಮಧ್ಯಾಹ್ನ ಕುರ್ಕೊಳ್ಳ ಬಿಡು. ಮತ್ತೆ ಚಟ್ನಿಗೆ ರೆಡಿ ಮಾಡಿರೋದೆಲ್ಲ ಆಯಿತು. ಈಗ ರುಬ್ಕೋಬೇಕು ಅಷ್ಟೇ. ಬಾ ಸೀತಾಫಲ ಚಾಲೆಂಜ್ ಮಾಡೋಣ ಬಾ. ಬಾ ನನ್ನ ಜೊತೆ ಒಂದೇ ಗೇಮ್ ಆಡ ಬಾ. ಇಲ್ಲ ಆಡ್ಬೇಕಿದ್ದೇಳು ಇದೆಲ್ಲ ಮಕ್ಳ ಜೊತೆ ಇರೋದೊಂದು ಲೈಫು ಎಂಜಾಯ್ ಮಾಡ್ಬೇಕು. ಎದ್ದೇಳ್ಬೇಕು. ಈಗ ಬರ್ತೀಯಾ? ಬರ್ಬೇಕು ಅಷ್ಟೇ. ಎದ್ದೇಳು. ನಾನು ಹಾಕಲ್ಲ, ನನ್ನ ಬ್ಲಾಗ್ ಹಾಕಲ್ಲ. ಎದ್ದೇಳು. ಇಲ್ಲ ನಾನು ಹಾಕಲ್ಲ ಅಂದ್ರೆ ಹಾಕಲ್ಲ, ನಂಬು ಮಗಳು. ಸೀತಾಫಲ ಚಾಲೆಂಜ್ ಮಾಡೋಣ ನಮ್ಮ ಅಪ್ಪನ ಜೊತೆ ಅಂತ ಹೇಳಿ 2 ಸೀತಾಫಲ ತೊಗೊಂಡಿದ್ದೀನಿ. 2 ಸೇಮ್ ಸೈಜ್ ಇದ್ದಾವೆ. ನೋಡಬೇಕು ಈ ಚಾಲೆಂಜಲ್ಲಿ ಯಾರು ವಿನ್ ಆಗ್ತಾರೆ ಅಂತೇಳಿ. ನೀವೇ ನೋಡಿ. ಸ್ಟಾರ್ಟ್ ಮಾಡ್ತೇನೆ ಗೇಮ್ನ. ನೋಡಿ ಗಾಯ್ಸ್, ನಮ್ಮ ಅಕ್ಕಂದು ಇಷ್ಟಿದೆ, ನಮ್ಮ ಅಪ್ಪಂದು ಇಷ್ಟಿದೆ. ವಿನ್ ಆಗೋದು ಯಾರು ಅಂತ ನೀವೇ ನೋಡಿ. ಫೈನಲಿ ನೋಡಿ, ನಾನೇ ವಿನ್ ಆಗಿರೋದು. ನಮ್ಮಪ್ಪ ಹತ್ರ ಇನ್ನೂ ಇಷ್ಟು ಸೀತಾಫಲ ಬಾಕಿ ಇದೆ. ಅಲ್ಲಿ ಇಲ್ಲ ಅಂದ್ರೆ ಸೀತಾಫಲ ತಿನ್ನೋದ್ಕೇನಪ್ಪ. ವಿನ್ನರ್ ಈಸ್ ನಾನೇ ಈ ಗೇಮ್ನ ವಿನ್ನರ್. ಫ್ರೆಂಡ್ಸ್, ಸೀತಾಫಲ ಚಾಲೆಂಜು ಮುಗೀತು. ಆ ಚಾಲೆಂಜಲ್ಲಿ ವಿನ್ ಆಗಿದ್ದು ನಾನು. ಹಾಗೆ ಟಿಫನ್ ಕೂಡ ರೆಡಿ ಆಯಿತು. ಈಗ ಟಿಫನ್ ಮಾಡೋಣ ಅಂತೇಳಿ ಟಿಫನ್ ಮಾಡ್ತಾ ಇದ್ದೇನೆ. ಟಿಫನ್ ಮಾಡಿದ್ದಾಯಿತು. ಈಗ ನೆಕ್ಸ್ಟು ಮತ್ತೆ ತೋಟದ ಹತ್ರ ಬಂದೆ. ನನಗೇನೋ ಅಂತ ಗೊತ್ತಿಲ್ಲ, ಇಲ್ಲಿ ಅಮ್ಮ ಮನೆಗೆ ಬಂದೆ ಅಂತಂದರೆ ತೋಟದ ಹತ್ರ ಅದೆಷ್ಟು ಸಲ ಬರ್ತೀನೋ ಒಂದಿನಕ್ಕೆ ಗೊತ್ತಿಲ್ಲ. ತೋಟದ ಹತ್ರನೇ ಜಾಸ್ತಿ ನಾನು ಟೈಮ್ ಸ್ಪೆಂಡ್ ಮಾಡೋದು. ಇಲ್ಲಿ ನೋಡಿ ಎಷ್ಟು ರೋಸ್ ಗಿಡಗಳು, ಹಾಗೆ ಈ ಥರ ಕನಗಲು ಅಂತ ಹೇಳ್ತಾರಲ್ಲ, ಇದು ಆರತಿ ಟೈಮಲ್ಲಿ ಯೂಸ್ ಮಾಡ್ತಾರೆ, ಎಲ್ಲರಿಗೂ ಗೊತ್ತಿರುತ್ತೆ. ಅಂದರೆ ಈ ಬೇರೆ ಹೂವು ಇಟ್ಟರು ಇದನ್ನು ಸ್ವಲ್ಪ ಇಟ್ಟರೆ ಶ್ರೇಷ್ಠ ಅಂತೇಳಿ ಹೇಳ್ತಾರೆ ದೇವರಿಗೆ. ಹಾಗಾಗಿ ನಮ್ಮಮ್ಮ ತೋಟದ ಸುತ್ತ ಕೂಡ ಕಲರ್ ಈ ಥರ ಹೂಗಳನ್ನ ಎಲ್ಲ ಹಾಕ್ಕೊಂಡಿದ್ದಾರೆ. ವೈಟ್ ಕಲರು, ಹಾಗೆ ಡಾರ್ಕ್ ಪಿಂಕು, ಮತ್ತು ಇದರಲ್ಲೇ 3 ಸುತ್ತು ಮತ್ತು 7 ಸುತ್ತು ಅಂತೇಳಿ ಬರುತ್ತೆ, ದಪ್ಪ ಬರುತ್ತೆ ಸ್ವಲ್ಪ ಹೂವು. ಅದನ್ನೆಲ್ಲ ತೋಟದ ಸುತ್ತ ಹಾಕ್ಕೊಂಡಿದ್ದಾರೆ. ಒಂಥರ ತೋಟ ನೋಡೋದಕ್ಕೆ ನೋಡಿದ್ವಿ ಅಂತಂದರೆ ಪಿಂಕ್ ಕಲರ್ ಈ ಥರ ಜಾಸ್ತಿ ಹೂವು ಬಿಟ್ಟಿರೋದ್ರಿಂದ ಒಂಥರ ಸುಂದರವಾಗಿ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಟಿಫನ್ ಮಾಡಿ ತೋಟದ ಹತ್ರ ಬಂದೆ. ನೆಕ್ಸ್ಟು ನನ್ನ ಮಗ ಹಿಂದೆಲೇ ನಮ್ಮ ಅಮ್ಮನ ಜೊತೆ ಮಾಡಿ ಕರ್ಕೊಂಡು ತೋಟದ ಹತ್ರ ಬರ್ತಾ ಇದ್ದಾನೆ. ಬೆಳಗ್ಗೆ ಕೂಡ ನಮ್ಮ ಅಪ್ಪನ ಜೊತೆ ಮಾಡಿ ಕರ್ಕೊಂಡು ಬಂದ, ಈಗ ನಮ್ಮ ಅಮ್ಮನ ಜೊತೆ ಮಾಡಿ ತೋಟದ ಹತ್ರ ಬರ್ತಾ ಇದ್ದಾನೆ ಅವನು. ನೀನು ಯಾಕೆ ಬಂದಿದ್ದು? ಮನೇಲೇ ಇರಬೇಕಿತ್ತು ತಾನೇ? ಹಾಂ, ಯಾಕೋ ಬಂದಿದ್ದು ನೀನು? ಸುಮ್ಮನೆ ನಾನು ಬಿಟ್ಟು ಹೊಲ್ದ ಹತ್ರ ಬಂದ. ನೀನು ಏನಕ್ಕೆ ಬಂದೆ? ಹೊಲ್ದ ಹತ್ರ ಮನೇಲೇ ಇರಬೇಕಿತ್ತು ತಾನೇ ಅಜ್ಜಿ ಜೊತೆ? ಬೇಜಾರಾಗ್ತಿತ್ತಾ? ಫ್ರೆಂಡ್ಸ್, ಹಾಗೆ ಇಲ್ಲಿ ಇವರೇನು ಮಾಡಿದ್ದಾರೆ ಅಂತಂದರೆ ಹಸುಗಳಿಗೆ ಮೇವು ಚೆಲ್ಲಿದ್ದಾರೆ. ಅದರಲ್ಲಿ ಈ ರೀತಿ ಜೋಳ ಸ್ವಲ್ಪ ದಪ್ಪ ದಪ್ಪ ಚೆನ್ನಾಗಿತ್ತು, ಅದನ್ನು ಬೇಯಿಸೋಣ ಅಂತ ಹೇಳ್ಬಿಟ್ಟು ನಾನು ಕಿತ್ಕೊತಾ ಇದ್ದೇನೆ. ಒಂದು ಜೋಳ ಆಚೆ ಸೈಡ್ ನಾವೇನು ಕೇಳ್ತೀವಿ ಅಂತಂದರೆ ಒಂದು ಜೋಳನ 20 ರೂಪಾಯಿ 25 ಇಷ್ಟಿಷ್ಟು ಅಂತ ಹೇಳ್ತಾರೆ. ಹಾಗಾಗಿ ಇದನ್ನೇನು ಮನೆಗೇನು ಯೂಸ್ ಮಾಡ್ಕೊಳ್ಳಲ್ಲ, ಮೇವಿಗೆ ಅಂತಲೇ ಬಿಟ್ಟಿದ್ದಾರೆ. ಹಾಗಾಗಿ ನಾನು ಇದರಲ್ಲಿ ಸ್ವಲ್ಪ ಕಾಳೆಲ್ಲ ಚೆನ್ನಾಗಿರೋದನ್ನ ಕಿತ್ಕೊತಾ ಇದ್ದೇನೆ. ಇಲ್ಲಿ ಜೋಳ ಬಿಡ್ಸೋಕೆ ಹೋದರೆ ದಂಟು ಸಮೇತನೂ ಮುರಿದು ಬರ್ತಾ ಇದೆ. ಇಲ್ಲಿ ಮೇವಿಗೆ ಅಲ್ವಾ ಬಿಟ್ಟಿರೋದು, ಅದಕ್ಕೋಸ್ಕರ ಇದು
ಇದಕ್ಕೇನು ಗೊಬ್ಬರ ಏನು ಹಾಕಿರೋದಿಲ್ಲ ಜಾಸ್ತಿ, ಹಾಗಾಗಿ ದಂಟು ದಪ್ಪ ಬಂದಿಲ್ಲ. ಅದಕ್ಕೋಸ್ಕರ ನಾನು ಜೋಳ ಬಿಡಿಸ್ಕೊಳ್ಳೋಣ ಅಂತ ಹೋದರೆ ಇದು ದಂಟು ಸಮೇತನೂ ಮುರಿತಾ ಇದೆ. ಫ್ರೆಂಡ್ಸ್ ನೋಡಿ, ಇಷ್ಟು ಜೋಳ ಬಿಡಿಸ್ಕೊಂಡಿದ್ದೇನೆ. ಇಷ್ಟು ಜೋಳನ ನಾನು ಮನೆಗೆ ತಗೊಂಡೋಗ್ತೀನಿ. ಮನೆಗೆ ತಗೊಂಡೋಗಿ ಬೇಯಿಸ್ತೇನೆ. ಈಗ ಜೋಳದ ಸಿಪ್ಪೆನೆಲ್ಲನೂ ನಾನು ಇಲ್ಲೇ ಕ್ಲೀನ್ ಮಾಡ್ಕೊತೇನೆ. ಮತ್ತು ಅದನ್ನೆಲ್ಲ ಸುಮ್ಮನೆ ಯಾಕೆ ಮನೆ ಕ್ಯಾರಿ ಮಾಡೋದು ಅಂತೇಳಿ ಇಲ್ಲಿ ಬಿಡಿಸಿದ್ರೆ ಎಲ್ಲ ಹಸುಗಳ್ಗೆ ಹಾಕ್ಬೋದಲ್ಲ, ಹಾಗಾಗಿ ಜೋಳನೆಲ್ಲ ಬಿಡಿಸ್ಕೊಂಡಿದ್ದೇನೆ. ಈಗ ಜೋಳದ್ದು ಸಿಪ್ಪೆ ಎಲ್ಲ ತಗೊಂಡು ಹಸುಗೆ ಹಾಕ್ತಾ ಇದ್ದೇನೆ. ಈಗ ಜೋಳನೆಲ್ಲ ಬಿಡಿಸ್ಕೊಂಡಿರೋದು ಆಯಿತು. ನೆಕ್ಸ್ಟು ಸೀತಾಫಲ ಕಿತ್ಕೊಳ್ಳೋಣ ಅಂತೇಳಿ ಬಂದೆ. ಏನು ಅಂತಂದರೆ ಇಲ್ಲಿ ತೋಟ ಇದೆ ಅಂತಂದರೆ ತೋಟದ ಸುತ್ತಲೂ ಕೂಡ ಸೀತಾಫಲ ಹಾಕಿದ್ದಾರೆ. ಅಂದರೆ ದಾರಿಲೇ ಒಂದು 7-8 ಗಿಡನಾದರೂ ಇದೆ ಸೀತಾಫಲ ಗಿಡ. ಹೌದು, ಇವ್ರು ಯಾರೂ ಕಿತ್ಕೊಳ್ಳೋದಿಲ್ಲ. ಅಂದರೆ ನಮ್ಮ ಅಪ್ಪ ನಮ್ಮ ಅಮ್ಮ ಏನು ಅಷ್ಟೊಂದು ಇಷ್ಟಪಡಲ್ಲ ಈ ಸೀತಾಫಲ ಹಣ್ಣು, ಹಾಗಾಗಿ ಗಿಡದಲ್ಲೇ ಎಲ್ಲ ಹಣ್ಣಾಗಿದೆ. ನಾವೇನಾದರೂ ಇಲ್ಲಿ ಇರ್ತಿದ್ವಿ ಅಂತಂದರೆ ಸೀತಾಫಲ ಎಲ್ಲ ಕಿತ್ಕೊಂಡು ತಿಂತಾಯಿದ್ವಿ. ಇಲ್ಲಿ ಯಾರೂ ಅಷ್ಟೊಂದು ಇಷ್ಟಪಡಲ್ಲ, ಹಾಗಾಗಿ ಎಲ್ಲ ಗಿಡದಲ್ಲೇ ಎಲ್ಲ ಹಾಗೆ ಉಳ್ಕೊಂಡಿದೆ. ಹಳ್ಳಿಲಿ ಮಾತ್ರ ಎಲ್ಲ ತಿಂದು ಅರ್ಧ ಎಲ್ಲ ಹಾಗೆ ಗಿಡದಲ್ಲಿ ಬಿಟ್ಟಿರುತ್ತೆ. ಹಣ್ಣು ಮಾಡೋದಕ್ಕಿಂತ ಈ ಥರ ಮರದಲ್ಲಿ ಬಿಟ್ಟರೆ ಹಣ್ಣು ಚೆನ್ನಾಗಿರ್ತವೆ. ಟೇಸ್ಟ್ ನೀವು ನೋಡ್ಕೊಂಡಿಲ್ವಾ ಗಿಡದಲ್ಲೆಲ್ಲ ಹಣ್ಣಾಗಿರೋದು? ನೋಡ್ಕೊಳ್ಳಲ್ವಾ ಕಾಯಿ ಬಂದಿರೋದು ಪಕ್ಕಕ್ಕೆ? ನೋಡ್ತೀವಿ, ಯಾರು ತಿಂತಾರೆ ಅಷ್ಟೊಂದು? ಮಾರ್ಕೆಟ್ ಮಾಡಿ, ಮಾರ್ಕೆಟಿಂಗ್ ಮಾಡ್ರಿ ಅಮ್ಮ. ಹಾಗೆ ಇಲ್ಲಿ ಸೀತಾಫಲ ತಿಂದ್ಕೊಂಡು ಅಮ್ಮಂಗೆ ಸ್ವಲ್ಪ ಕಾಮಿಡಿ ಮಾಡ್ತಾ ಇದ್ದೆ. ಸೀತಾಫಲನೆಲ್ಲ ಕಿತ್ಬಿಟ್ಟು ಮಾರ್ಕೆಟಿಂಗ್ ಮಾಡಿರಿ ನೀವೂ, ಒಂಥರ ಸ್ಮಾಲ್ ಬಿಸ್ನೆಸ್ ಥರ ಮಾಡ್ಕೋಬೋದು ಈ ಟೈಮಲ್ಲಿ, ಸೀತಾಫಲ ಸೀಸನ್ನಲ್ಲಿ ಅಂತೇಳಿ ಹೇಳ್ತಾ ಇದ್ದೆ. ಅಮ್ಮ ಆಗಲ್ಲ, ಅದೆಲ್ಲ ಇಲ್ಲಿ ಕೆಲಸಗಳೇ ಜಾಸ್ತಿ ಇರುತ್ತೆ, ಅದೆಲ್ಲ ಆಗೋದಿಲ್ಲ ಅಂತೇಳಿ ಹೇಳ್ತಾಯಿದ್ರು. ಫ್ರೆಂಡ್ಸ್, ಇನ್ನು ಈ ವಿಡಿಯೋಗೆ ಯಾರೆಲ್ಲ ಲೈಕ್ ಮಾಡಿಲ್ವೋ ಹಾಗೆ ಒಂದು ಲೈಕ್ ಮಾಡಿ. ನೀವೊಂದು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳು ಮಾಡೋದಕ್ಕೆ ಒಂಥರ ಮೋಟಿವೇಶನ್ ಆಗುತ್ತೆ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲೇ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅಮ್ಮನ ತೋಟದ ಹತ್ರನೇ ಬಂದಿದ್ದರು, ಹಾಗಾಗಿ ನಾನು ಅಮ್ಮನ ಹತ್ರ ವಸಿಷ್ಠನ ಬಿಟ್ಟು ಇನ್ನು ಸೀತಾಫಲ ಎಲ್ಲ ಗಿಡಗಳಲ್ಲೆಲ್ಲ ಹಾಗೆ ಉಳಿದಿತ್ತು, ಆ ಸೀತಾಫಲನೆಲ್ಲ ಕಿತ್ಕೊಳ್ಳೋಣ ಅಂತೇಳಿ ಹೋಗಿದ್ದೆ. ಫ್ರೆಂಡ್ಸ್ ನೋಡಿ, ಎಷ್ಟೊಂದು ಎಲ್ಲ ಹಣ್ಣುಗಳು ಸಿಕ್ಕಿದ್ದಾವೆ. ನನಗಂತೂ ತೋಟದ ಹತ್ರ ಬಂದೆ ಅಂತಂದರೆ ಸೀತಾಫಲ ಹಬ್ಬ ಅಂತಲೇ ಹೇಳ್ಬೋದು. ಇಷ್ಟೊಂದು ಗಿಡದಲ್ಲೇ ಎಲ್ಲ ಹಣ್ಣಾಗಿದೆ. ಹಾಗೆ ಇಲ್ಲಿ ಹಸುಗೆ ಅಂತೇಳಿ ಹುಲ್ಲೆಲ್ಲ ಕಟ್ ಮಾಡಿ ಹಾಕಿದ್ದಾರೆ. ಅದು ಹುಲ್ಲು ಮಾತ್ರ ತಿಂದು ಕಡ್ಡಿ ಎಲ್ಲ ಹಾಗೆ ಬಿಟ್ಟಿದೆ. ಆ ಕಡ್ಡಿ ನೋಡಿ, ನೀರು ಹಾಕಿಲ್ಲ ಏನಿಲ್ಲ, ಹಾಗೆ ಎಲ್ಲ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ. ಯಾಕೆ ಕೂತ್ಕೋಬಾರ್ದಮ್ಮ? ಹಾಂ ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ನಮ್ಮ ತಾತ ಅಜ್ಜಿಯವ್ರ ಸಮಾಧಿ ಇದೆ, ಇಲ್ಲಿ ಕೂತ್ಕೊಂಡಿದ್ದೀನಿ. ಸಮಾಧಿ ಮೇಲೆ ಕೂತ್ಕೊಂಡ್ರೆ ಆಯಸ್ಸು ಕಡಿಮೆ ಆಗುತ್ತಂತೆ. ನಮ್ಮ ಮದರ್ ಇಂಡಿಯಾ ಹೇಳ್ತಾ ಇದ್ದಾರೆ, ಅವ್ರಿಗೂ ಯಾರೋ ಹೇಳಿದ್ರಂತೆ. ಯಾರು ಹೇಳಿದ್ದಮ್ಮ ನಿನಗೆ? ಯಾರಮ್ಮ ಹೇಳಿದ್ದು ನಿನಗೆ? ಯಾರಮ್ಮ ಹೇಳಿದ್ದು? ನಮ್ಮಮ್ಮ ನನ್ನ ಬ್ಲಾಗಲ್ಲಿ ಅವ್ರನ್ನ ತೋರಿಸ್ತೀನಿ ಅಂತ ಓಡಿದ್ರು. ಫ್ರೆಂಡ್ಸ್, ಇಲ್ಲಿಗೆ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೇನೆ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ. ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ಬಾಯ್ ಬಾಯ್.